ರಾಜಧಾನಿ ಬೆಂಗಳೂರಲ್ಲಿ ಎರಡು ಕಡೆ ಡೆಡ್ಲಿ ಆಕ್ಸಿಡೆಂಟ್ ನಡೆದಿದೆ. ಒಂದೆಡೆ ಸವಾರ ಬಚಾವಾಗಿದ್ರೆ ಮತ್ತೊಂದೆಡೆ ಸ್ಪೀಡ್ ಡ್ರೈವ್ ಮಾಡಿದ್ದಾರೆ. ಕೊಂಚ ಯಾಮಾರಿದ್ರು ಕೂಡ ಇಬ್ಬರ ಪ್ರಾಣ ಹೋಗ್ತಾ ಇತ್ತು. ರಾಜಧಾನಿ ಬೆಂಗಳೂರಲ್ಲಿ ಎರಡು ಕಡೆ ಇವತ್ತು ಡೆಡ್ಲಿ ಆಕ್ಸಿಡೆಂಟ್ ನಡೆದಿದೆ. ಒಂದೆಡೆ ಸವಾರ ಬಚಾವಾಗಿದ್ದಾನೆ, ಮತ್ತೊಂದು ಕಡೆ ಸ್ಪೀಡ್ ಡ್ರೈವ್ ಮಾಡಿದ್ದಾರೆ. ಕೊಂಚ ಯಾಮಾರಿದ್ರು ಕೂಡ ಇಬ್ಬರ ಪ್ರಾಣ ಹೋಗ್ತಾ ಇತ್ತು. ಇವತ್ತು ಬೆಚ್ಚಿ ಬೀಳಿಸ್ತಾ ಇದೆ ಭೀಕರ ಅಪಘಾತದ ದೃಶ್ಯಗಳು. HSR ಲೇಔಟ್ನಲ್ಲಿ BMTC ಬಸ್ಗೆ ದ್ವಿಚಕ್ರ ವಾಹನ ಡಿಕ್ಕಿ ಹೊಡೆದಿತ್ತು. ಡಿಕ್ಕಿಯ ರಭಸಕ್ಕೆ ಕಂಟ್ರೋಲ್ ತಪ್ಪಿ ಸವಾರ ಜಸ್ಟ್ ಮಿಸ್ ಆಗಿದ್ದಾನೆ. ಮತ್ತೊಂದೆಡೆ CV ರಾಮನ್ ನಗರದಲ್ಲಿ ಭೀಕರ ಅಪಘಾತ ನಡೆದಿದೆ. ಎದುರಿಗೆ ಬರ್ತಾ ಇದ್ದ ದ್ವಿಚಕ್ರ ವಾಹನಕ್ಕೆ ಕಾರು ಡಿಕ್ಕಿ ಹೊಡೆದಿದೆ. ಕೆಲ ದೂರ ಆ ಬೈಕ್ ಸವಾರ ಬಿದ್ದಿದ್ದಾನೆ. ಇದು CV ರಾಮನ್ ದೃಶ್ಯ ನೋಡ್ತಾ ಇದ್ದೀರಾ. ನೋಡಿ, ಕಾರ್ ಚಾಲಕ ಏಕಾಏಕಿಯಾಗಿ ಬಂದು ಆ ಬೈಕ್ ಸವಾರನಿಗೆ ಡಿಕ್ಕಿ ಹೊಡಿತಾನೆ. ಇಲ್ಲಿ ಕಾರ್ ಚಾಲಕನ ಅಜಾಗರೂಕತೆ ಎದ್ದು ಕಾಣ್ತಾ ಇದೆ. ಬೈಕ್ ಸವಾರ ತನ್ಪಾಡಿಗೆ ತಾನು ತೆರಳ್ತಾ ಇರ್ತಾನೆ. ಈ ವೇಳೆ ನೋಡಿ ಕಾರು ಯಾವ ರೀತಿಯಾಗಿ ಬರುತ್ತೆ, ಬಂದು ಏಕಾಏಕಿಯಾಗಿ ದ್ವಿಚಕ್ರ ವಾಹನ ಬೈಕ್ ಸವಾರನಿಗೆ ಡಿಕ್ಕಿ ಹೊಡೆಯುತ್ತೆ. ಅಲ್ಲಿರುವಂಥ ಸ್ಥಳೀಯರು ಕೂಡ ಆತನನ್ನು ರಕ್ಷಣೆ ಮಾಡ್ತಾರೆ. ರೆಡ್ ಮಾರ್ಕ್ ಆಗಿ ತೋರಿಸ್ತಿದ್ದೀವಲ್ಲ, ಇದೇ ಕಾರು. ಇದು CV ರಾಮನ್ ದೃಶ್ಯ. ಇನ್ನು HSR ಲೇಔಟ್ನಲ್ಲಿ ನಡೆದಿರುವಂಥ ದೃಶ್ಯ ಇದು. ಅಲ್ಲಿ ನಡೆದಿರುವಂಥ ಭಯಾನಕ ಆಕ್ಸಿಡೆಂಟ್. ಒಂದು ಕಡೆ ಬಸ್ ತೆರಳ್ತಾ ಇರುತ್ತೆ, ಮತ್ತೊಂದು ಕಡೆ ವೈಟ್ ಕಾರ್ ಹೋಗ್ತಾ ಇರುತ್ತೆ. ಅದರ ಮಧ್ಯಭಾಗದಲ್ಲಿ ವೈಟ್ ಸ್ಕೂಟಿಯವನು ಬಂದು ಮಧ್ಯದಲ್ಲಿ ಹೋಗೋಕ್ಕೆ ಟ್ರೈ ಮಾಡ್ತಾನೆ. ಈ ವೇಳೆ ಬಸ್ ಟಚ್ ಆಗುತ್ತೆ, ಸಡನ್ ಆಗಿ ರಸ್ತೆಗೆ ಬೀಳ್ತಾನೆ. ಒಂದು ಸ್ವಲ್ಪ ಯಾಮಾರಿದ್ರು ಕೂಡ ಆತ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಸ್ವಲ್ಪ ಯಾಮಾರಿದ್ರು ಕೂಡ ಆತ ಸಾವನ್ನಪ್ತಾ ಇದ್ದ. ನೋಡಿ, ಪ್ರಾಣಕ್ಕೆ ಕುತ್ತು ಬರ್ತಾ ಇತ್ತು. ನೋಡಿ ಯಾವ ರೀತಿಯಾಗಿ ಈ ಭಯಾನಕ ದೃಶ್ಯಗಳು ಎರಡು ಕಡೆ ನಡೆದಿರೋದು. ಒಂದು CV ರಾಮನ್ ನಗರ ರಸ್ತೆಯಲ್ಲಿ, ಮತ್ತೊಂದು ಕಡೆ HSR ಲೇಔಟ್ನಲ್ಲಿ. ಎರಡು ಕೂಡ ಭಯಾನಕ ದೃಶ್ಯಗಳು. ಒಂದು ಕಡೆ ಕಾರ್ನವನ ಅಜಾಗರೂಕತೆ ಇಲ್ಲಿ ಎದ್ದು ಕಾಣ್ತಾ ಇದೆ, ಮತ್ತೊಂದು ಕಡೆ ಈ ಬೈಕ್ ಸವಾರ ಒಂದು ಕಾರ್ ಮಧ್ಯೆ ಮತ್ತು ಇನ್ನೊಂದು ಬಸ್ ಮಧ್ಯಭಾಗದಲ್ಲಿ ಹೋಗೋಕ್ಕೆ ಮುಂದಾಗ್ತಾನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಲೈವ್ ಸಂಪರ್ಕದಲ್ಲಿದ್ದಾರೆ. ಸುಷ್ಮಿತಾ, ಇದೀಗ ಇವತ್ತು ಎರಡು ಕಡೆ ನಡೆದಿರುವಂಥ ಡೆಡ್ಲಿ ಆಕ್ಸಿಡೆಂಟ್ ಇದು ಯಾಕೆ ಇಷ್ಟೊಂದು ನೆಗ್ಲೆಕ್ಟ್ ಅಂತ, ಈಗ ಸದ್ಯ ಸವರ್ಣ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ? ಎಸ್ ಪ್ರವೀಣ್, ದಿನದಿಂದ ದಿನಕ್ಕೆ ಬೆಂಗಳೂರಲ್ಲಿ ಅಪಘಾತಗಳು ಆಗುವುದರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಎರಡು CCTV ದೃಶ್ಯಗಳು ಏನು ಪವರ್ ಟಿವಿಗೆ ಲಭ್ಯ ಆಗಿದೆ. ಒಂದು CV ರಾಮನ್ನಲ್ಲಿ ನಡೆದಿರುವಂತಹ ಘಟನೆ, ಹಾಗೆ ಮತ್ತೊಂದು HSR ಲೇಔಟ್ನಲ್ಲಿ ನಡೆದಿರುವ ಘಟನೆ. ಎರಡೂ ಕೂಡ ಒಂದು ರೀತಿಯಲ್ಲಿ ಜನರನ್ನ ಬೆಚ್ಚಿ ಬೀಳಿಸುವಂತಹ ಘಟನೆಗಳು. ಯಾಕಂತ ಹೇಳಿದ್ರೆ 26ನೇ ತಾರೀಕು CV ರಾಮನ್ ನಗರದಲ್ಲಿ ಕಾರು ಮತ್ತೆ ಬೈಕ್ ನಡುವೆ ಒಂದು ಆಕ್ಸಿಡೆಂಟ್ ಆಗುತ್ತೆ. ಅಂದ್ರೆ ಕಾರ್ ಚಾಲಕ ಏನು ಫಾಸ್ಟ್ ಆಗಿ ಬಂದು ಬೈಕ್ ಸವಾರನಿಗೆ ಗುದ್ದುತ್ತಾನೆ. ಬೈಕ್ ಸವಾರ ಮುಂದೆ ಹೋಗಿ ಬೀಳ್ತಾನೆ. ಆದ್ರೆ ಅದೃಷ್ಟವಶಾತ್ ಬೈಕ್ ಸವಾರನಿಗೆ ಯಾವುದೇ ರೀತಿ ಪ್ರಾಣಾಪಾಯಗಳು ಸಂಭವಿಸುವುದಿಲ್ಲ. ಅದೇ ರೀತಿಯಲ್ಲಿ ನಿನ್ನೆಯೂ ಕೂಡ HSR ಲೇಔಟ್ನ 24ನೇ ಮೇನ್ ರೋಡ್ ಏನಿದೆ ಅದರಲ್ಲೂ ಕೂಡ ಒಂದು ಡೆಡ್ಲಿ ಆಕ್ಸಿಡೆಂಟ್ ಆಗಿರುವಂತದ್ದು. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬೈಕ್ ಮತ್ತೆ BMTC ಬಸ್ ನಡುವೆ ಈ ಒಂದು ಅಪಘಾತ ಸಂಭವಿಸುತ್ತೆ. ಇದರಲ್ಲಿ BMTC ಬಸ್ ಚಾಲಕಂದು ಯಾವುದೇ ರೀತಿ ತಪ್ಪಿರೋದಿಲ್ಲ. ಆದ್ರೆ ಫಾಸ್ಟ್ ಆಗಿ ಬಂದಂತಹ ಬೈಕ್ ಸವಾರ ಸಡನ್ ಆಗಿ ರೈಟ್ ಟರ್ನ್ ತಗೊಳ್ಳಿಕ್ಕೆ ಹೋಗ್ತಾನೆ. ಆ ಒಂದು ವೇಳೆಯಲ್ಲಿ BMTC ಬಸ್ ಅವನಿಗೆ ಡಿಕ್ಕಿ ಹೊಡೆಯುತ್ತೆ. ಸೊ ಅವನು ಕೂಡ ಕೆಳಗೆ ಬಿಡ್ತಾನೆ. ಅವನ ಅದೃಷ್ಟವೂ ಕೂಡ ಚೆನ್ನಾಗಿತ್ತು. ಅಂದ್ರೆ ಏನು ಸ್ವಲ್ಪ ಮಿಸ್ ಆಗಿದ್ರು ಕೂಡ ಬಸ್ ಕೆಳಗೆ, ಚಕ್ರದ ಕೆಳಗೆ ಅವನು ಸಿಗಾಕೊಳ್ಬೇಕಾಗಿತ್ತು. ಆದ್ರೆ ಅವನು ಒಂಚೂರು ಮುಂದೆ ಹೋಗಿ ಬೀಳ್ತಾನೆ. ಕೂಡಲೇ ಅಲ್ಲಿರುವಂತಹ ಸ್ಥಳೀಯರು ಕೂಡ ಅವನನ್ನ ಬಚಾವ್ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಅವನಿಗೂ ಕೂಡ ಯಾವುದೇ ರೀತಿ ತೊಂದರೆಗಳು, ಅಂದ್ರೆ ಜೀವಕ್ಕೆ ಯಾವುದೇ ರೀತಿ ತೊಂದರೆಗಳು ಆಗಿಲ್ಲ. ಆದ್ರೆ ನಾವು ಎಷ್ಟೇ ವೆಹಿಕಲ್ಸ್ ಗಳನ್ನ ಓಡಿಸಬೇಕಾದ್ರೂ ಕೂಡ ನಾವು ಆದಷ್ಟು ಜಾಗರೂಕತೆಯಿಂದ ಇರಬೇಕಾಗತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಯಾರಾದ್ರೂ ಅಂದ್ರೆ ಒಂದು ವೇಳೆ ಇವಾಗ ನಾವು ಎರಡರ ದೃಶ್ಯದಲ್ಲಿ ನೋಡಿದಾಗ ಒಂದು ಕಡೆ ಬೈಕ್ ಸವಾರನ ತಪ್ಪಿರುತ್ತೆ, ಮತ್ತೊಂದು ಕಡೆ ಬೈಕ್ ಸವಾರನ ತಪ್ಪೇ ಇಲ್ಲ. ಈ ರೀತಿಯಲ್ಲಿ ಅಂದ್ರೆ ಎದುರುಗಡೆ ಬರುವಂತಹ ವಾಹನಗಳು ಕೂಡ ಸರಿಯಾಗಿ ಓಡಿಸದೇ ಇರುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ನಾವು ಬೆಂಗಳೂರಲ್ಲಿ ಒಂದು ರಸ್ತೆಯಲ್ಲಿ ಏನು ಗಾಡಿ ಓಡಿಸ್ಬೇಕು ಅಂತ ಹೇಳಿದ್ರೆ ಆದಷ್ಟು ಜಾಗರೂಕತೆಯಿಂದ ಓಡಿಸಬೇಕಾಗತ್ತೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿ.